ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಆ ದೇಶದ ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು. ಭ್ರಷ್ಟಾಚಾರ ಮತ್ತು ಸೋರಿಕೆ ವ್ಯವಸ್ಥೆಯಿಂದ ಆಡಳಿತ ಕುಂಠಿತಗೊಳ್ಳುತ್ತದೆ. ಆದರೆ ಕಳೆದ ದಶಕದಲ್ಲಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಗಳಾಗಿವೆ. ಆಡಳಿತದಲ್ಲಿ ಪ್ರಾಮಾಣಿಕತೆ, ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ತರಲು ಸರ್ಕಾರ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದೆ. ವ್ಯವಸ್ಥೆಯಲ್ಲಿನ ಸೋರಿಕೆಗಳನ್ನು ತಡೆದು ಜನರ ಹಣ ಜನರಿಗೆ ಸೇರುವಂತೆ ಮಾಡಲಾಗಿದೆ. ಈ ಕುರಿತು ಒಂದು ವರದಿ. ಭ್ರಷ್ಟಾಚಾರದ ಕೊಂಡಿಗಳನ್ನು ಕಳಚಲು ಸರ್ಕಾರ ಬಳಸಿದ ಪ್ರಬಲ ಅಸ್ತ್ರವೇ ತಂತ್ರಜ್ಞಾನ. ಇದಕ್ಕೆ ಉತ್ತಮ ಉದಾಹರಣೆ ನೇರ ನಗದು ವರ್ಗಾವಣೆ ಅಥವಾ ಡಿಬಿಟಿ. ಹಿಂದೆ ಪಿಂಚಣಿ, ವಿದ್ಯಾರ್ಥಿ ವೇತನ ಅಥವಾ ಸಬ್ಸಿಡಿ ಫಲಾನುಭವಿಯ ಕೈಸೇರುವಷ್ಟರಲ್ಲಿ ಮಧ್ಯವರ್ತಿಗಳು ಬಹುಪಾಲನ್ನು ಕಬಳಿಸುತ್ತಿದ್ದರು. ಆದರೆ ಇಂದು ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿಯ ಮೂಲಕ ಸರ್ಕಾರದ ಸವಲತ್ತುಗಳು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿವೆ. ಇದರಿಂದಾಗಿ ನಕಲಿ ಫಲಾನುಭವಿಗಳನ್ನು ಮತ್ತು ಮಧ್ಯವರ್ತಿಗಳನ್ನು ವ್ಯವಸ್ಥೆಯಿಂದ ಹೊರಗಿಡಲಾಗಿದೆ. ಈ ಒಂದೇ ಕ್ರಮದಿಂದ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ. ಇದು ಜನರ ತೆರಿಗೆ ಹಣದ ಸದುಪಯೋಗ. ಸರ್ಕಾರದ ಖರೀದಿ ಪ್ರಕ್ರಿಯೆಯಲ್ಲೂ ಪಾರದರ್ಶಕತೆ ತರಲಾಗಿದೆ. ಇದಕ್ಕಾಗಿ ಜಮ್ ಅಂದರೆ ಗವರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಎಂಬ ಆನ್ಲೈನ್ ಮಾರುಕಟ್ಟೆ ಸ್ಥಾಪಿಸಲಾಗಿದೆ. ಹಿಂದೆ ಸರ್ಕಾರಿ ಖರೀದಿಯಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳಿಗೆ ಇದು ಕಡಿವಾಣ ಹಾಕಿದೆ. ಇಂದು ಸಣ್ಣ ವ್ಯಾಪಾರಿಯೂ ಕೂಡ ಸರ್ಕಾರಕ್ಕೆ ನೇರವಾಗಿ ವಸ್ತುಗಳನ್ನು ಮಾರಾಟ ಮಾಡಬಹುದು. ಈ ಪೋರ್ಟಲ್ ಮೂಲಕ ಈಗಾಗಲೇ 15 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ವಹಿವಾಟು ನಡೆದಿರುವುದು ಇದರ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಭ್ರಷ್ಟಾಚಾರ ತಡೆಗೆ ಕೇವಲ ತಂತ್ರಜ್ಞಾನ ಸಾಲದು, ಕಠಿಣ ಕಾನೂನುಗಳು ಕೂಡ ಅಗತ್ಯ. ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿ ತಂದು ಇನ್ನಷ್ಟು ಬಲಪಡಿಸಲಾಗಿದೆ. ಅಷ್ಟೇ ಅಲ್ಲ, ಬ್ಯಾಂಕುಗಳಿಗೆ ವಂಚಿಸಿ ವಿದೇಶಗಳಿಗೆ ಓಡಿಹೋಗುವವರನ್ನು ನಿಯಂತ್ರಿಸಲು ಪರಾರಿಯಾದ ಆರ್ಥಿಕ ಅಪರಾಧಗಳ ಕಾಯ್ದೆ ಜಾರಿಗೆ ತರಲಾಗಿದೆ. ಇದರಿಂದಾಗಿ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಪರಾರಿಯಾಗುವುದು ಈಗ ಸುಲಭವಲ್ಲ. ಇನ್ನು ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ನಡೆಯುತ್ತಿದ್ದ ಸ್ವಜನ ಪಕ್ಷಪಾತ ಮತ್ತು ಲಂಚಾವತಾರಕ್ಕೆ ಕಡಿವಾಣ ಹಾಕಲಾಗಿದೆ. ಗ್ರೂಪ್ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಯುತ್ತಿದ್ದ ಸಂದರ್ಶನಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಕೇವಲ ಮೆರಿಟ್ ಅಥವಾ ಪ್ರತಿಭೆಯ ಆಧಾರದ ಮೇಲೆ ಯುವಕರಿಗೆ ಸರ್ಕಾರಿ ಕೆಲಸ ಸಿಗುವಂತಾಗಿದೆ. ಇದು ಯುವ ಸಮುದಾಯದಲ್ಲಿ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಮೂಡಿಸಿದೆ. ಆಡಳಿತ ಸುಧಾರಣೆ ಎಂದರೆ ಕೇವಲ ಕಾನೂನುಗಳಲ್ಲ, ಅದು ಜನರ ದೈನಂದಿನ ಜೀವನ ಸುಲಭಗೊಳಿಸುವುದು. ಇದಕ್ಕೆ ಒಂದು ಉದಾಹರಣೆ ಎಂದರೆ ಉಜ್ವಲ ಯೋಜನೆ. ಹಿಂದೆ ದುಬಾರಿ ಬೆಲೆಯಲ್ಲಿದ್ದ ಎಲ್ಇಡಿ ಬಲ್ಬ್ಗಳನ್ನು ಕಡಿಮೆ ದರದಲ್ಲಿ ಜನರಿಗೆ ಒದಗಿಸಲಾಯಿತು. ಇದರಿಂದ ಕೋಟ್ಯಾಂತರ ಕುಟುಂಬಗಳ ವಿದ್ಯುತ್ ಬಿಲ್ ಉಳಿತಾಯವಾಯಿತು. ವಾರ್ಷಿಕವಾಗಿ ಇದರಿಂದ ಸುಮಾರು 19,000 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯವಾಗುತ್ತಿದೆ. ಹಾಗೆಯೇ ಪಹಲ್ ಯೋಜನೆಯಡಿ ಶ್ರೀಮಂತರು ಸ್ವಯಂ ಪ್ರೇರಿತವಾಗಿ ತಮ್ಮ ಗ್ಯಾಸ್ ಸಬ್ಸಿಡಿ ಬಿಟ್ಟುಕೊಡುವಂತೆ ಕರೆ ನೀಡಲಾಯಿತು. ಇದಕ್ಕೆ ಸ್ಪಂದಿಸಿ 3 ಕೋಟಿಗೂ ಹೆಚ್ಚು ಜನರು ಸಬ್ಸಿಡಿ ತ್ಯಜಿಸಿದರು. ಇದರಿಂದ ಉಳಿತಾಯವಾದ 14,762 ಕೋಟಿ ರೂಪಾಯಿ ಹಣವನ್ನು ಬಡ ತಾಯಂದಿರ ಉಜ್ವಲ ಯೋಜನೆಗೆ ವಿನಿಯೋಗಿಸಲಾಯಿತು. ಇನ್ನು ಹೆದ್ದಾರಿಗಳಲ್ಲಿ ಗಂಟೆಗಟ್ಟಲೆ ಟೋಲ್ ಗೇಟ್ಗಳಲ್ಲಿ ಕಾಯುವ ಸಮಯವನ್ನು ಫಾಸ್ಟ್ಯಾಗ್ ಉಳಿಸಿದೆ. ತಂತ್ರಜ್ಞಾನದ ಬಳಕೆಯಿಂದ ವಾಹನಗಳು ಸರಾಗವಾಗಿ ಚಲಿಸುತ್ತಿದ್ದು, ಇದರಿಂದ ವರ್ಷಕ್ಕೆ ಸುಮಾರು 2,800 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು. ಆದರೆ ನಮ್ಮ ದೇಶದಲ್ಲಿ ಲಾಲ್ ಬತ್ತಿ ಅಥವಾ ಕೆಂಪು ದೀಪದ ಸಂಸ್ಕೃತಿ ಆಳವಾಗಿ ಬೇರೂರಿತ್ತು. ಅದು ಅಧಿಕಾರ ದರ್ಪದ ಸಂಕೇತವಾಗಿತ್ತು. ಈ ಹಿನ್ನೆಲೆಯಲ್ಲಿ 2017ರಲ್ಲಿ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿತು. ವಾಹನಗಳ ಮೇಲಿನ ಕೆಂಪು ದೀಪಗಳನ್ನು ನಿಷೇಧಿಸಲಾಯಿತು. ಇದು ಕೇವಲ ಒಂದು ನಿಯಮವಲ್ಲ, ಇದು ಒಂದು ಮನಸ್ಥಿತಿಯ ಬದಲಾವಣೆ ಎನಿಸಿತು. ಇದರಿಂದ ಸಂದೇಶವೊಂದು ಸ್ಪಷ್ಟವಾಗಿತ್ತು. ಇನ್ನು ಮುಂದೆ ದೇಶದಲ್ಲಿ ವಿಐಪಿ ಸಂಸ್ಕೃತಿ ಇರುವುದಿಲ್ಲ. ಬದಲಾಗಿ ಇಪಿಐ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ ಎಂಬ ಸಂಸ್ಕೃತಿಗೆ ನಾಂದಿ ಹಾಡಲಾಯಿತು. ಒಟ್ಟಾರೆಯಾಗಿ ಈ ಸುಧಾರಣಾ ಕ್ರಮಗಳು ಭಾರತದ ಆಡಳಿತ ವ್ಯವಸ್ಥೆಯ ಅಡಿಪಾಯವನ್ನೇ ಬದಲಿಸಿವೆ. ತಂತ್ರಜ್ಞಾನದ ಬಳಕೆ, ಪಾರದರ್ಶಕ ನೀತಿಗಳು ಮತ್ತು ದಿಟ್ಟ ನಿರ್ಧಾರಗಳು ಇಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿವೆ.
ಜನರ ತೆರಿಗೆಯ ಪ್ರತಿಯೊಂದು ರೂಪಾಯಿಯೂ ದೇಶದ ಅಭಿವೃದ್ಧಿಗೆ ಮತ್ತು ಬಡವರ ಕಲ್ಯಾಣಕ್ಕೆ ಬಳಕೆಯಾಗುತ್ತಿದೆ ಎಂಬ ವಿಶ್ವಾಸ ಇಂದು ಜನರಲ್ಲಿ ಮೂಡಿದೆ. ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆಗಳೇ ಈ ನವಭಾರತದ ಆಡಳಿತ ಮಂತ್ರಗಳಾಗಿವೆ.